ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ. ಅಶ್ವವೇಗ ವಾಹಿನಿಯ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಇತಿಹಾಸ ಅಂತ ತೆಗೆದುಕೊಂಡಾಗ ಇತಿಹಾಸದಲ್ಲಿ ಹೇಳ್ತಾ ಇರ್ತಾರೆ, ಮೊಹಮ್ಮದ್ ಗಜನಿ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿದನಂತೆ ಅಂತ ಹೇಳ್ತಾರೆ. 17 ಬಾರಿ ದಂಡಯಾತ್ರೆ ಯಾಕೆ ಮಾಡಬೇಕಾಗಿ ಬಂತು ತಿಳ್ಕೊಳ್ಬೇಕಾದಂಥ ವಿಚಾರ. ನಾವು ಇತಿಹಾಸವನ್ನು ಓದಬೇಕಾದಾಗ ಅದನ್ನು ಎಷ್ಟು ವೈಭವೀಕರಿಸಿ ವಿಜೃಂಭಣೆಯಿಂದ ಹೇಳಿಬಿಟ್ರು ಅಂತಂದರೆ 17 ಬಾರಿ ಭಾರತದ ಮೇಲೆ ಅವನು ದಂಡಯಾತ್ರೆಯನ್ನು ಮಾಡಿದನಂತೆ ಅಂತಂತ ಹೇಳ್ತಾ ಇರ್ತಾರೆ. 17 ಬಾರಿಯೂ ಕೂಡ ಅವನನ್ನು ಸೋಲಿಸಿ ಕಳಿಸಿದವರು ನಮ್ಮ ಭಾರತ ದೇಶದ ವೀರ ಧೀರ ಶೂರ ರಾಜರುಗಳು. ಇದನ್ನು ಎಲ್ಲೂ ತಿಳಿಸಿಲ್ಲ ನಮಗೆ. ಅವನು ದಾಳಿ ಮಾಡ್ದ, ನಾವು ಮಾಡಿಸ್ಕೊಂಡ್ವಿ. ಅವನು ದುರಾಚಾರ ಮಾಡ್ದ, ಮಾಡಿಸ್ಕೊಂಡ್ವಿ. ಅವನು ಅತ್ಯಾಚಾರ ಮಾಡ್ದ, ಮಾಡಿಸ್ಕೊಂಡ್ವಿ. ಅವನು ದುರಾಕ್ರಮ ಮಾಡ್ದ, ನಾವು ಮಾಡಿಸ್ಕೊಂಡ್ವಿ. ನಮ್ಮಲ್ಲಿ ವೀರತನವೇ ಇಲ್ಲ, ಧೀರತನವೇ ಇಲ್ಲ, ಗಂಡುತನವೇ ಇಲ್ಲ, ಬರೀ ಷಂಡತನವೇ ತುಂಬಿದೆ ಅನ್ನೋ ರೀತಿಯಲ್ಲಿ ನಮ್ಮ ಇತಿಹಾಸಗಳಲ್ಲಿ ನಮಗೆ ಹೇಳ್ಕೊಟ್ಬಿಟ್ರ. ನಾನು ಕೂಡ ಅದೇ ಇತಿಹಾಸವನ್ನು ಕಲ್ತಂತನು. ಮುಂದೆ ಹೋಗ್ತಾ ತಿಳ್ಕೊಂಡೆ, ಖಂಡಿತವಾಗಲೂ ಅವನು ಬಂದಾಗ ಅಷ್ಟು ಸಲ ನಮ್ಮ ರಾಜ ಮಹಾರಾಜರು ಅವನನ್ನು ವೀರೋದಾತ್ತತೆಯಿಂದ ಅವನನ್ನು ಕ್ಷಮಿಸಿ ಬಿಟ್ಟರು ಅಂತ. ನಮ್ಮವರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಂದಾಗ 1 ಸಲ 2 ಸಲ 3ನೇ ಸಲ ಮುಗಿಸ್ಬೇಕಾಗಿತ್ತು. 17 ಸಲಕ್ಕೆ ಬಿಟ್ಕೊಂಡ್ರಲ್ಲ, ಅದಕ್ಕೆ ನಮ್ಮನ್ನೇನು ಕೊಡಬೇಕು? ನಾವು ಹೆಡ್ಡರು ದಡ್ಡರು ಮೂಢರು ಮೂರ್ಖರು ಅಂತ ಹೇಳ್ಕೊಬೇಕು ಅಲ್ವಾ? ಸೊ ಹಾಗೆ ಬಿಟ್ಕೊಂಡಿದ್ದಕ್ಕೆ ತಾನೆ ಅವನು 17 ಸಲ ಬಂದಿದ್ದು. 1 ಸಲ 2 ಸಲ 3ನೇ ಸಲಕ್ಕೆ ಅವನ ಕತೆ ಮುಗಿಸಿದ್ದಿದ್ರೆ, ಇತಿಹಾಸದಲ್ಲಿ 17 ಸಲ ದಂಡಯಾತ್ರೆಯನ್ನು ಭಾರತದ ಮೇಲೆ ಮಾಡಿದನಂತೆ ಮೊಹಮ್ಮದ್ ಗಜನಿ. ಇದನ್ನು ಓದೋಂಥ ದೌರ್ಭಾಗ್ಯ ನಮಗಿರ್ತಾ ಇರಲಿಲ್ಲ. ನಮ್ಮಲ್ಲಿ ಈಗ ಹೇಳ್ತಾ ಇದ್ದೀನಲ್ಲ, ನಮ್ಮಲ್ಲಿ ವೀರತನ ಧೀರತನ ಶೂರತನವನ್ನು ಹೆಚ್ಚು ಮಾಡ್ಕೋಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ, ಏನು ಅಂತಂದರೆ ಶಿಶುಪಾಲನೆಗೆ 100 ಸಲ ಬಿಡ್ತೀನಿ, ಆದರೆ 100ನೇ ಒಂದೇ ಸಲ ಅತ್ತೆ ನಿನ್ನ ಮಗ ಅಂತ ನೋಡಲ್ಲ, ನನ್ನ ಬಂಧು ಅಂತ ನೋಡಲ್ಲ, ಅವನ 101ನೇ ತಪ್ಪಿಗೆ ಅವನನ್ನು ಮುಗಿಸ್ತೀನಿ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾ ಇರ್ತಾನೆ. ನೋಡು, ಧರ್ಮ ಅನ್ನೋಂಥದ್ದು ಯಾವ ರೀತಿ ಇರಬೇಕು ಅಂತಂದರೆ, ಧರ್ಮಿಗಳಿಗೆ ಮಾತ್ರ ಧರ್ಮವಾಗಿರಬೇಕು, ಅಧರ್ಮಿಗಳಿಗಲ್ಲ. ಕೇಳ್ದ 1 ಸಲ ಕ್ಷಮಾಪಣೆ ಕೊಟ್ಟೆ, ತಿದ್ದುಕೊಳ್ಳಿಲ್ಲ ಅವನು, ಮತ್ತೆ ಬಂದ. ಮತ್ತೆ ಅವನಿಗೆ ಕ್ಷಮಾಪಣೆ ಕೊಟ್ಟೆ, ತಿದ್ದುಕೊಳ್ಳಿಲ್ಲ, ಮತ್ತೆ ಬಂದ. ಮತ್ತೊಂದು ಸಲ 3 ಸಲ ಕೊಡಬೇಕಾಗಿತ್ತಲ್ಲ ಸ್ವಾಮಿ. ಆ ಗಂಗಾ ಮಾತೆ ನೀರಲ್ಲಿ ಕೂಡ ನನಗೆ ಈಜು ಬರದೆ ಬಿದ್ದರೆ ಗಂಗಾ ಮಾತೆ 3 ಸಲ ಮೇಲ್ಗಡೆ ಎತ್ತಿ ಬಿಡ್ತಾಳಂತೆ. 4ನೇ ಸಲಕ್ಕೆ ಆಯ್ತಪ್ಪ, ನಿನ್ನ 3 ಸಲ ಮೇಲ್ಬಿಟ್ಟೆ, ನೀನು ಈಜಲಿಲ್ಲ, ದಡ ಸೇರಲಿಲ್ಲ, ಹಾಗಾಗಿ ಮುಳುಗೋಗು ಅಂತ ಮುಳುಗಿಸ್ಬಿಡ್ತಾಳೆ ಅಂತ. ನಾವೇನು ಮಾಡಿದ್ವಿ? 17 ಸಲ ನಮ್ಮ ದೇಶದ ಸಂಪತ್ತನ್ನು ಸೂರೆ ಮಾಡೋದಕ್ಕೆ ಅವನಿಗೆ ಅನುವನ್ನು ಮಾಡಿಕೊಟ್ವಿ. ನಮ್ಮನ್ನು ವೀರರೇ ಅಲ್ಲ ಷಂಡರು ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಅವನಿಗೆ ಅನುಕೂಲವನ್ನು ಮಾಡಿಕೊಟ್ಬಿಟ್ವಿ. ನಮ್ಮ ಇತಿಹಾಸಕಾರರು ಹಾಗೆ ಅಲ್ವಾ ಬರೆದಿದ್ದು. ಇನ್ನು ಮುಂದೆ ಆದರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಧರ್ಮಿಗಳಿಗೆ ಮಾತ್ರ ಧರ್ಮ, ಅಧರ್ಮಿಗಳಿಗೆ ಯಾವ ರೀತಿಯಲ್ಲಿ ಹೊಡಿಬೇಕು ಅದೇ ರೀತಿಯಲ್ಲಿ ಹೊಡಿಬೇಕು, ಅದೇ ರೀತಿಯಲ್ಲಿ ಬಡಿಬೇಕು, ಅದೇ ರೀತಿಯಲ್ಲಿ ಚೆಚ್ಚಬೇಕು, ಅದೇ ರೀತಿಯಲ್ಲಿ ಅವರ ಸರ್ವನಾಶ ಮಾಡಬೇಕು. ಅದು ನಿಜವಾದ ಧರ್ಮ ಅಂತ ಹೇಳ್ತಾರೆ. ಅಧರ್ಮವನ್ನು ಗೆಲ್ಲೋದಕ್ಕೆ ಕೆಲವೊಂದು ಸಲ ಅಧರ್ಮದಿಂದ ಅವನ ಮೇಲೆ ಯುದ್ಧವನ್ನು ಮಾಡಿ ಅವನನ್ನು ಗೆಲ್ಲುವಂಥದ್ದು ಕೂಡ ಧರ್ಮ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಸೊ ಹಾಗಾಗಿ ಹೇಳ್ತಾ ಇರ್ತೀನಲ್ಲ, ನಮ್ಮ ದೇಶದ ಮೇಲೆ ಅದೆಂತೆಂಥ ದುರಾಚಾರಗಳು, ದುರಾಕ್ರಮಗಳು, ದುರ್ವಿಚಾರಗಳು, ದುಷ್ಪ್ರಭಾವಗಳು ಆಗಿದೆ ಅಂತ ಅನ್ನೋದಾದರೆ, ಈಗ ನಾವು ಬದುಕಿದ್ದೀವಿ, ಬಾಳಿದ್ದೀವಿ, ಮತ್ತೆ ನಮ್ಮ ಸನಾತನ ಧರ್ಮವನ್ನು ಉತ್ತುಂಗಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತಂತಂದರೆ ಅದರ ಮೂಲ ಕ್ರೆಡಿಟ್ಟು ಅಥವಾ ಅದರ ಒಂದು ಸೌಭಾಗ್ಯ ಯಾರಿಂದ ಬಂತು ನಮಗೆಲ್ಲ ಅಂತ ಅನ್ನೋದರೆ ನಮ್ಮ ಹಿರಿಯರಿಂದ ಬಂತು. ಎಷ್ಟೋ ಜನಗಳು ಆಗಲೂ ಕೂಡ 100 ಜನ ಮಲಗಿದ್ರು ಕೂಡ ಅದರಲ್ಲಿ ಯಾರೋ ಒಬ್ಬ ಹೇಳ್ತಿದ್ದ, ಇಲ್ಲ ನಾವು ಹೀಗೆ ಇದ್ದರೆ ನಮ್ಮನ್ನು ಮುಗಿಸ್ಬಿಡ್ತಾರೆ, ಬನ್ನಿ ಹೋರಾಡೋಣ, ಗೆಲ್ಲೋಣ, ನಮ್ಮದನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಅನ್ನೋದನ್ನು ಹೇಳ್ತಾಯಿದ್ರು. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂತಂದರೆ, ಬಿಡದಿರು ನಿನ್ನತನ ಹಂಗಿಸದರು ಇತರರತನ, ಬಿಡದಿರು ನಿನ್ನತನ ಹಂಗಿಸದಿರು ಇತರರತನ, ತನುವನ ದನದಲ್ಲಿ ಇರಲಿ ಉತ್ತಮತನ, ಇದನ್ನೇ ಹೇಳುವುದು ನನ್ನ ಸನಾತನ ಅಂತ. ನೋಡಿ ಹೆಂಗೆ ಹೇಳುತ್ತೆ ಅಂತಂದರೆ, ನಮ್ಮ ಸನಾತನ ಹೇಳುತ್ತೆ, ನಮ್ಮ ರಾಷ್ಟ್ರೀಯ ಧರ್ಮ ಹೇಳುತ್ತೆ. ಏನು ಅಂತ ಹೇಳುತ್ತೆ ಅಂತಂದರೆ, ನಿನ್ನದೇನಿದೆಯೋ ಅದನ್ನು ಬಿಟ್ಕೊಡ್ಬೇಡ. ನೀನು ಬಿಟ್ಟುಕೊಟ್ಟೆ ಅಂದರೆ ಅವನು ಬಂದುಬಿಡ್ತಾನೆ. ನೀನು ಬಿಟ್ಟುಕೊಟ್ಟೆ ಅಂತಂದರೆ ಅವನು ನಮ್ಮನ್ನು ಆವರಿಸ್ಕೊಂಡ್ಬಿಡ್ತಾನೆ.
ನೀನು ಬಿಟ್ಟುಕೊಡ್ತು ಅಂತಾರೆ ಅವನು ನನ್ನನ್ನು ಆಕರ್ಷಿಸ್ಕೊಂಡ್ಬಿಡ್ತಾನೆ. ನೀನು ಬಿಟ್ಟುಕೊಡ್ತು ಅಂತಂದರೆ ಅವನು ನನ್ನನ್ನು ಪರಿಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡ್ಬಿಡ್ತಾನೆ. ಹಾಗಾಗಿ ನನ್ನತನವನ್ನು ನಾನು ಯಾವತ್ತೂ ಬಿಟ್ಟುಕೊಡಬಾರ್ದು. ನನ್ನ ರಾಷ್ಟ್ರೀಯತನವನ್ನು ನಾನು ಯಾವತ್ತೂ ಬಿಟ್ಟುಕೊಡಬಾರ್ದು. ಬಿಟ್ಟುಕೊಟ್ರೆ ಅವನ ರಾಷ್ಟ್ರೀಯತೆಯನ್ನು, ಅವನ ದುರ್ಬುದ್ಧಿಯನ್ನು, ಅವನ ದುರಾಲೋಚನೆಯನ್ನು, ಅವನ ದುಷ್ಕೃತ್ಯಗಳನ್ನು ಅದನ್ನೆಲ್ಲವನ್ನು ಕೂಡ ನಮ್ಮಲ್ಲಿ ತುಂಬಿಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಏನು ಹೇಳ್ತಾ ಇದ್ದೀನಿ, ನಾವು ಬಿಟ್ಟುಕೊಡಬಾರ್ದು. ಬಿಟ್ಟುಕೊಡಬಾರ್ದಾಗಿತ್ತು, ಬಿಟ್ಟುಕೊಟ್ಟಿದ್ದೀವಿ, ಇನ್ನು ಮುಂದೆ ಬಿಟ್ಟುಕೊಡಬಾರ್ದು. ಯಾವುದೇ ಕಾರಣಕ್ಕೂ ಎಂಥದ್ದೇ ಸಂದರ್ಭ ಬಂದರೂ, ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮದನ್ನು ನಾವು ಬಿಟ್ಟುಕೊಡುವಂಥ ಮನಸ್ಥಿತಿಗೆ, ದುಸ್ಥಿತಿಗೆ ನಮ್ಮನ್ನು ನಾವು ತಂದುಕೋಬಾರ್ದು, ದುಡ್ಕೋಬಾರ್ದು ಅಲ್ವಾ. ಸೊ ಹಾಗಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಬಿಡದಿರು ನನ್ನತನ ಏನದು ನನ್ನ ರಾಷ್ಟ್ರೀಯತನ ಹೊಂದಿದೆ. ನನ್ನ ರಾಷ್ಟ್ರೀಯತನವನ್ನು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ. ಹಂಗಿಸದಿರು ಇತರರ ತನ. ಬೇರೆಯವರು ನೀನು ಹಿಂಗೆ ಅಂತೆ, ನೀನು ಹಂಗಂತೆ, ನೀನು ಹೆಡ್ಡ ಅಂತೆ, ನೀನು ಹೆಳವ ಅಂತೆ, ನೀನು ದಡ್ಡ ಅಂತೆ, ನೀನು ಮೂರ್ಖ ಅಂತೆ, ನೀನು ಮುಟ್ಟಾಳ ಅಂತೆ, ನೀನು ಪಾಲನೆ ಮಾಡೋದೆಲ್ಲ ತಪ್ಪಂತೆ, ನೀನು ಮಾಡೋದೆಲ್ಲ ಅನಿಷ್ಟವಂತೆ, ನೀನು ಮಾಡೋದೆಲ್ಲ ನಿಕೃಷ್ಟವಂತೆ, ನೀನು ಮಾಡೋದೆಲ್ಲ ಕನಿಷ್ಠವಂತೆ. ಇದನ್ನು ಹೇಳುವಂಥದ್ದು ನಮಗೆ ಬೇಕಾಗಿಲ್ಲ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಅವರ ಭಾವನೆಗಳು ಹೇಗಿರುತ್ತೋ ಅವನ ಬದುಕು ಹಂಗಿರುತ್ತೆ ಅಂತ. ಸೊ ಹಾಗಾಗಿ ಮತ್ತೊಬ್ಬರನ್ನು ನಾವು ಹೀಯಾಳಿಸೋದು ಬೇಕಾಗಿಲ್ಲ. ನನಗೆ ತಿಳಿದಂಗೆ ನಮ್ಮ ರಾಷ್ಟ್ರೀಯ ಧರ್ಮಗಳು, ನಮ್ಮ ಸನಾತನ ಧರ್ಮದಲ್ಲಿ ಹೋದರೆ ಯಾರನ್ನೂ ಕೂಡ ನಾವು ಹೀಯಾಳಿಸಿಲ್ಲ, ಯಾರನ್ನು ಹಂಗಿಸಿಲ್ಲ, ಯಾರನ್ನು ನಿಕೃಷ್ಟವಾಗಿ ಕಂಡಿಲ್ಲ. ಎಲ್ಲರೂ ಉತ್ತಮರೇ, ಎಲ್ಲರೂ ಸರಿಯೇ ಅನ್ನೋ ರೀತಿಯ ಒಂದು ಮನೋಭಾವದಿಂದ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ವಿ ನಾವು, ಹೌದಲ್ವಾ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಸೊ ಬಿಡದಿರು ನಿನ್ನತಿನ, ಹಂಗಿಸದಿರು ಇತರರ ತನ. ತನುಮನ ದನದಲ್ಲಿ ಇರಲಿ ಉತ್ತಮತನ ಅಂತ. ತನು ಅಂತಂದರೆ ದೇಹ, ಮನ ಅಂತಂತಂದರೆ ಮನಸ್ಸು, ಧನ ಅಂತಂದರೆ ನನ್ನ ಆಸ್ತಿ, ಐಶ್ವರ್ಯ, ಅಂತಸ್ತು, ಹಣ, ಕಾಂಚನ, ಜಣಜಣ ಎಲ್ಲವೂ ಕೂಡ. ಸೊ ಇದರಲ್ಲಿ ಇರಲಿ ಉತ್ತಮತನ, ಉತ್ತಮವಾದಂಥ ಆರೋಗ್ಯ, ಉತ್ತಮವಾದಂಥ ಮನಸ್ಸು, ಉತ್ತಮವಾದಂಥ ದೇಹ, ಉತ್ತಮವಾದಂಥ ಆಲೋಚನೆಗಳು. ನಾನು ಮಾಡುವಂತಹ ಸಂಪತ್ತು, ಸಿರಿ ಸಂಪತ್ತು, ಹಣ, ಆಸ್ತಿ ಪಾಸ್ತಿ ಏನಿರುತ್ತೋ ಅದರಲ್ಲೆಲ್ಲನೂ ಕೂಡ ಪ್ಯೂರಾಗಿ ಉತ್ತಮತನದಿಂದ ನಾನು ಅದನ್ನೆಲ್ಲವನ್ನು ಕೂಡ ಸಂಪಾದನೆ ಮಾಡ್ಕೊಳ್ತಾ ಹೋಗಬೇಕು. ದುಷ್ಟತನದದ್ದಲ್ಲ, ದುಷ್ಕೃತ್ಯದಿಂದಲ್ಲ, ದುರಾಲೋಚನೆಯಿಂದಲ್ಲ, ದಬ್ಬಾಳಿಕೆಯಿಂದಲ್ಲ, ದೌರ್ಜನ್ಯದಿಂದಲ್ಲ. ಇದು ಯಾವುದು ಕೂಡ ಮಾಡದೆ ನ್ಯಾಯ ನೀತಿ ಧರ್ಮದಿಂದ ನನ್ನ ಸಂಪಾದನೆ ಇರಬೇಕು. ನ್ಯಾಯ ನೀತಿ ಧರ್ಮದಿಂದ ಯಾರು ಸಂಪಾದನೆಯನ್ನು ಮಾಡ್ತಾ ಹೋಗ್ತಾನೋ ಅವನು ಆ ಹಣವನ್ನು, ಆ ಆಸ್ತಿಯನ್ನು, ಆ ಪಾಸ್ತಿಯನ್ನು ಏನು ಮಾಡ್ತಾನೆ, ಅವನು ನ್ಯಾಯ ನೀತಿ ಧರ್ಮಯುತವಾದಂಥ ಕೆಲಸಗಳಿಗೆ ಬಳಸ್ತಾ ಇರ್ತಾನೆ. ಯಾರು ಅನ್ಯಾಯ ಅನೀತಿ ಅಕ್ರಮಗಳಿಂದ ಸಂಪಾದನೆ ಮಾಡ್ತಾ ಹೋಗ್ತಾ ಇರ್ತಾನೋ ಅದನ್ನು ದುಷ್ಕಾರ್ಯಗಳಿಗೆ, ದುಷ್ಕೃತ್ಯಗಳಿಗೆ, ಧ್ವಂಸ ಮಾಡುವಂತಹ ವಿಚಾರಗಳಿಗೆ ಅದನ್ನು ಬಳಸ್ತಾ ಹೋಗ್ತಾ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ಟೆರರಿಸ್ಟ್ಗಳು ಎಲ್ಲಿಂದ ಸಂಪಾದನೆ ಮಾಡ್ತಾರೆ? ಎಲ್ಲ ದುರಾಲೋಚನೆಯಿಂದ, ದುಷ್ಕೃತ್ಯಗಳಿಂದ, ದೌರ್ಜನ್ಯದಿಂದ ಸಂಪಾದನೆ ಮಾಡ್ತಾರೆ. ಮತ್ತೊಬ್ಬರನ್ನು ಹೊಡೆದು ಬಡಿದು ಕಡಿದು ಅವರ ಸಂಪಾದನೆಯನ್ನು ದೋಚಿ ಅವರು ಬಳಸೋದಕ್ಕೆ, ಯಾವುದಕ್ಕೆ? ಮತ್ತೆ ಬಳಸುವಂಥದ್ದು ಇಂಥ ವಿಚಾರಗಳಿಗೆ, ಮತ್ತೊಬ್ಬರನ್ನು ಹೊಡೆಯೋಕ್ಕೆ, ಬಡಿಯೋಕ್ಕೆ, ಕಡಿಯೋಕ್ಕೆ, ಅವರ ಸರ್ವನಾಶ ಮಾಡೋದಕ್ಕೆ. ಇಂಥ ವಿಚಾರಗಳಿಗೆ ಅವರು ಹಣವನ್ನು ಬಳಸ್ತಾ ಹೋಗ್ತಾ ಇರ್ತಾರೆ. ಅದೇ ಒಬ್ಬ ನ್ಯಾಯವಾದಿ, ಧರ್ಮವಾದಿ, ನೀತಿವಾದಿ, ಅವನು ನ್ಯಾಯ ನೀತಿ ಧರ್ಮದಿಂದ ಹಣವನ್ನು ಸಂಪಾದನೆ ಮಾಡಿ ಯಾತಕ್ಕೋಸ್ಕರ ಬಳಸ್ತಾ ಹೋಗ್ತಾನೆ? ಒಳ್ಳೆಯ ಧರ್ಮ ಕಾರ್ಯಗಳಿಗೆ ಬಳಸ್ತಾ ಹೋಗ್ತಾನೆ. ಜಗತ್ತನ್ನು ಬೆಳಗಿಸುವಂತಹ ಕೆಲಸಗಳಿಗೆ ಬಳಸ್ತಾ ಹೋಗ್ತಾ ಇರ್ತಾನೆ. ಅವರು ಜಗತ್ತನ್ನು ಅಳಿಸುವಂತಹ ಕಾರ್ಯಕ್ಕೆ ಬಳಸ್ತಾ ಹೋಗ್ತಾರೆ. ಜಗತ್ತನ್ನು ಬೆಳೆಸುವಂಥದ್ದು ಧರ್ಮವೋ, ಜಗತ್ತನ್ನು ಅಳಿಸುವಂತಹದ್ದು ಧರ್ಮವೋ? ಯೋಚನೆ ಮಾಡಿ. ಯಾರೆಲ್ಲ ಜಗತ್ತನ್ನು ಬೆಳಗಿಸುವಂತಹ, ಜಗತ್ತನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲ ಧರ್ಮಿಷ್ಠರು. ಯಾರು ಜಗತ್ತನ್ನು ಅಳಿಸ್ತಾ ಇರ್ತಾರೋ, ಜಗತ್ತನ್ನು ಸರ್ವನಾಶದ ಎಡೆಗೆ ದೂಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಅಧರ್ಮಿಷ್ಠರು. ಇಷ್ಟೇ ಸಿಂಪಲ್ ಫಂಡ. ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಪಡೆ, ಒಳ್ಳೆಯದನ್ನು ಪಡೆ, ಒಳ್ಳೆಯದನ್ನು ಮಾಡು, ಕೆಟ್ಟದ್ದನ್ನು ಮಾಡು, ಕೆಟ್ಟದ್ದನ್ನು ಪಡೆ, ಕೆಟ್ಟದ್ದನ್ನು ಮಾಡು. ಇದು ಯಾವ ಸೀಮೆಗೆಲ್ಲದ ನ್ಯಾಯ? ಹಾಗಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿರೋದೇನು ಅಂತಂತಂದರೆ, ನ್ಯಾಯಯುತವಾದಂತಹ, ಧರ್ಮಯುತವಾದಂತಹ, ನೀತಿಯುತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರ ಮೂಲಕ ಯಥೇಚ್ಛವಾಗಿ ಸಂಪತ್ತನ್ನು ಪಡಿಬೇಕು. ಕೆರೆಯ ನೀರನ್ನು ಕೆಳಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಪಡೆದಂಥ ಈ ತನುಮನ ಧನ, ಈ ಧನವನ್ನು ಏನು ಪಡೆದಿರ್ತೀವಲ್ಲ ಅದನ್ನು ಉತ್ತಮ ಕಾರ್ಯಗಳಿಗೆ ಮರುಬಳಕೆ ಆಗೋ ರೀತಿಯಲ್ಲಿ ಕೊಡುವಂತಹದ್ದು. ಬೇಕಾದಷ್ಟು ಜನ ಇದ್ದಾರೆ
ರತನ್ ಟಾಟಾ, ಸುಧಾಮೂರ್ತಿಯವರು, ನಮ್ಮ ಕರ್ನಾಟಕದವರಾದಂಥ ಸುಧಾಮೂರ್ತಿಯವ್ರನ್ನ ನೋಡ್ಕೊಳ್ಳಿ, ನಾರಾಯಣ ಮೂರ್ತಿಯವ್ರನ್ನ ನೋಡ್ಕೊಳ್ಳಿ. ಅವರು ನ್ಯಾಯ ನೀತಿ ಧರ್ಮದಿಂದ ಪಡೆದಂಥ ಹಣವನ್ನು ನೋಡಿ ಆಸ್ಪತ್ರೆಗಳನ್ನು ಕಟ್ಟಿಸ್ತಾ ಇದ್ದಾರೆ, ಶಾಲೆಗಳನ್ನು ಕಟ್ಟಿಸ್ತಾ ಇದ್ದಾರೆ, ಶಿಶು ವಿಹಾರಗಳನ್ನು ಕಟ್ಟಿಸ್ತಾ ಇದ್ದಾರೆ, ಅನಾಥಾಶ್ರಮಗಳನ್ನು ಕಟ್ಟಿಸ್ತಾ ಇದ್ದಾರೆ, ಕೆರೆ ದಂಡೆಗಳನ್ನು ಕಟ್ಟಿಸ್ತಾ ಇದ್ದಾರೆ. ಎಂತೆಂಥ ಉತ್ತಮವಾದಂಥ ಕೆಲಸಗಳಿಗೆ ನ್ಯಾಯ ನೀತಿ ಧರ್ಮಗಳಿಂದ ಜಗತ್ತನ್ನು ಉಳಿಸುವಂತಹ, ಬೆಳೆಸುವಂತಹ, ಬೆಳಗುವಂತಹ ಕೆಲಸ ಕಾರ್ಯಗಳಿಗೆ ತಮ್ಮ ಧನವನ್ನು ಅರ್ಪಿಸ್ತಾ ಇದ್ದಾರೆ. ನಾವು ಆ ರೀತಿ ಬಾಳಬೇಕಲ್ವಾ? ಬಾಳಿದಾಗ ಮಾತ್ರ ಜೀವನ ಚೆನ್ನಾಗಿರೋಂಥದ್ದಲ್ಲ. ಸೊ ಇದನ್ನು ಹೇಳ್ಕೊಡುವಂಥದ್ದು ನನ್ನ ಸನಾತನ ಅಂತ. ನನ್ನ ಸನಾತನದಿಂದ ಬಂದಿರುವಂತಹ ಬುದ್ಧಿ, ವಿಚಾರ, ವಿಶೇಷತೆಗಳು, ಜ್ಞಾನ ಏನು ಅಂತಂದರೆ ಅದು ಇದನ್ನೇ ಹೇಳುತ್ತೆ. ಜಗತ್ತನ್ನು ಬೆಳೆಸುವಂತಹದ್ದು, ಜಗತ್ತನ್ನು ಬೆಳಗಿಸುವಂತಹ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಹೇಳುವಂಥದ್ದು ಈ ನನ್ನ ಸನಾತನ. ಹಾಗಾಗಿ ಈ ಸನಾತನದ ಬಗ್ಗೆ ಬಹಳ ತಿಳ್ಕೊಂಡಂಥ ಮಹಾನ್ ವ್ಯಕ್ತಿಗಳು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಹಲವಾರು ಕಡೆ ಈ ವಿಚಾರಗಳನ್ನು ತಿಳ್ಕೊಂಡು ಇದನ್ನು ಪಾಲನೆ ಮಾಡ್ತಾರಂಥ ಅನೇಕ ಮಹಾತ್ಮರಿದ್ದಾರೆ. ಅವ್ರ ಬಗ್ಗೆಯೂ ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಆಚಾರ ವಿಚಾರಗಳು, ಸದ್ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಬೆಳೆಸ್ಕೊಳ್ತಾ ಹೋಗುವಂಥದ್ದು ಬಹಳ ಉತ್ತಮವಾದಂಥ ಕೆಲಸವಾಗ್ತಾ ಹೋಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇರ್ತಾರೆ ಅಂದರೆ, ಅವರು ಭಗವದ್ಗೀತೆಯನ್ನು ತುಂಬ ಚೆನ್ನಾಗಿ ಅರೆದು ಕುಡಿದು ಅದನ್ನು ಜೀರ್ಣಿಸಿಕೊಂಡಂಥವ್ರು. ಎಲ್ಲೇ ಹೋದರೂ ಕೂಡ ಭಗವದ್ಗೀತೆಯ ಸಾರಾಂಶಗಳನ್ನು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅವರು. ಏನು ಅಂತ ಅನ್ನೋದಾದಾಗ ಒಂದು ಕಡೆ ಹೀಗೆ ಆಗುತ್ತೆ, ಏನು ಅಂತ ಅನ್ನೋದಾದಾಗ ಅವರು ಒಂದು ಸಲ ಅಮೇರಿಕಾದಲ್ಲಿದ್ದಾಗ ಒಂದಷ್ಟು ಜನ ಸೇರ್ಕೊಂಡು ಏನು ಮಾಡ್ತಾರೆ, ಸ್ವಾಮಿ ವಿವೇಕಾನಂದರನ್ನು ಹೀಯಾಳಿಸಬೇಕು, ಹೀಗಳಿಯಬೇಕು, ಅವರನ್ನು ಅವಮಾನಿಸಬೇಕು, ಅವರು ನಂಬಿರುವಂತಹ ಧರ್ಮ ಏನಂದರೆ ಏನಕ್ಕೂ ಉಪಯೋಗ ಇಲ್ಲ ಅನ್ನೋರ ರೀತಿಯಲ್ಲಿ ತಿಳಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಲೈಬ್ರರಿ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ತೋರಿಸ್ತಾರೆ. ನೋಡು ಸ್ವಾಮಿ ವಿವೇಕಾನಂದ, ನೀನೇನೋ ನಿಮ್ಮ ಧರ್ಮ ಹಾಗೆ ಹೀಗೆ ಏನೇನೋ ಅಂತ ಹೇಳ್ಕೊಳ್ತಾ ಇರ್ತೀಯಲ್ಲ, ನಿನ್ನ ಸನಾತನ ಧರ್ಮ ಗ್ರೇಟು ಅಂತೆಲ್ಲ ಹೇಳ್ಕೊಳ್ತೀಯಲ್ಲ, ನೋಡು ನಿನ್ನ ಸನಾತನ ಧರ್ಮ ಎಷ್ಟು ಪುಸ್ತಕಗಳ ಕೆಳಗೆ ಅಡಿಯಲ್ಲಿದೆ ನೋಡು ನಿನ್ನ ಸನಾತನ ಧರ್ಮದ ಭಗವದ್ಗೀತೆ ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಕೆಳಗಡೆ ಇಟ್ಟು ಅದರ ಮೇಲೆ ಬೇರೆ ಧರ್ಮಗ್ರಂಥಗಳನ್ನೆಲ್ಲ ಇಟ್ಬಿಟ್ಟಿರ್ತಾರೆ. ನೀವು ಅದರ ಏನು ಮಾಡ್ತಾಯಿದ್ವಿ, ಅಯ್ಯೋ ಏನಪ್ಪ ನಮ್ಮ ಧರ್ಮಗ್ರಂಥವನ್ನು ಈ ರೀತಿ ಕೆಳಗಿಟ್ಟರಲ್ಲ ಅಂತಂತೇಳ್ಬಿಟ್ಟು ನಮಗೆ ಒಂದು ಭಾವನೆ ಬಂದಿರೋದಲ್ವಾ. ಬಟ್ ಸ್ವಾಮಿ ವಿವೇಕಾನಂದರು ಎಂಥ ಪ್ರಜ್ಞಾವಂತರು ರೀ. ಆ ಪ್ರಜ್ಞಾವಂತರು ಹೇಳ್ತಾರೆ, ಹೌದು ಕರೆಕ್ಟ್, ನೋಡಿ ನೀವೇ ಯೋಚನೆ ಮಾಡಿ ನೋಡಿ, ಇನ್ನೊಂದು ರೀತಿಯಲ್ಲಿ ನೋಡಿ, ಈ ಎಲ್ಲ ಮತಗಳ ಎಲ್ಲ ಧರ್ಮಗಳ ಮೂಲ ಯಾವುದು ಅಂತನ್ನೋದಾದರೆ, ಅದಕ್ಕೆ ಮೂಲ ಬೇರು ಯಾವುದು ಅನ್ನೋದಾದರೆ, ಅದಕ್ಕೆ ಮೂಲ ಆಧಾರ ಯಾವುದು ಅನ್ನೋದಾದರೆ, ಅದಕ್ಕೆ ಮೂಲ ತತ್ವ ಯಾವುದು ಅನ್ನೋದಾದರೆ ಭಗವದ್ಗೀತೆ. ಹಾಗಾಗಿ ಆ ಬೇರು, ಆ ತತ್ವ, ಆ ಮೂಲ, ಆ ಸತ್ವ ಮತ್ತು ಆ ಆ ಸುಭದ್ರವಾದಂತಹ ಆ ಜ್ಞಾನದ ದಿವ್ಯ ಜ್ಞಾನದ ಪುಸ್ತಕ ಎಲ್ಲಿದೆ? ಎಲ್ಲದಕ್ಕಿಂತ ಕೆಳಗಡೆ ಇದೆ. ಇದರ ಮೇಲ್ಗಡೆ ಬೇರೆದೆಲ್ಲನೂ ಕೂಡ ಬಂದಿದೆ. ಹಾಗೆ ಒಂದು ಮನೆಯನ್ನು ಕಟ್ಟಬೇಕಾದಾಗ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಅಡಿಪಾಯ ಈ ನನ್ನ ಸನಾತನ ಧರ್ಮದ ಭಗವದ್ಗೀತೆ. ಇದರ ಮೇಲೆ ಉಳಿದಿದ್ದೆಲ್ಲವೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಕಟ್ಟಡಗಳನ್ನು ಕಟ್ಟಿಕೊಂಡಿದೆ. ಇದನ್ನು ಏನಾದರೂ ನನಗೆ ತೆಗೆದರೆ ಬೇರೆ ಪುಸ್ತಕಗಳು ನಿಲ್ಲುತ್ತವೋ ಬೀಳುತ್ತವೋ? ಕೆಳಗಡೆ ಹೋಗ್ಬಿಟ್ಟು ನಾನು ಭಗವದ್ಗೀತೆ ಪುಸ್ತಕ ತೆಗೆದರೆ ಮೇಲೆ ಇರೋಂಥ ಪುಸ್ತಕಗಳು ನಿಲ್ಲುತ್ತೋ ಬಿಡುತ್ತೋ? ಎಲ್ಲನೂ ಬಿದ್ದೋಗ್ಬಿಡುತ್ತವೆ. ಸೊ ಹಾಗಾಗಿ ಎಲ್ಲದರ ಮೂಲ ಆಧಾರ, ಎಲ್ಲದರ ಮೂಲ ತತ್ವ, ಎಲ್ಲದಕ್ಕೂ ಬೇಕಾಗಿರುವಂಥ ಮೂಲ ಸತ್ವ, ಎಲ್ಲದಕ್ಕೂ ಬೇಕಾಗಿರುವಂಥ ಕೊಡುವಂತಹ ಮಹತ್ವ ಯಾವುದರಲ್ಲಿದೆ ಅಂದರೆ ಭಗವದ್ಗೀತೆಯಲ್ಲಿದೆ. ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ಭಾರತೀಯರು, ನಮ್ಮ ಭಾರತ ರಾಷ್ಟ್ರದಲ್ಲಿ ಇರುವಂಥ ನಾವೆಲ್ಲರೂ ಕೂಡ ಪುಣ್ಯವಂತರು. ಯಾಕೆಂತಂದರೆ ಇಡೀ ವಿಶ್ವಕ್ಕೆ ಬೇಕಾಗಿರುವಂಥ ದಿವ್ಯ ಜ್ಞಾನವನ್ನು ಕೊಡುತ್ತಾ ಇರುವಂತಹ, ಮುಂದಕ್ಕೂ ಕೊಡುವಂತಹ ಒಂದು ಶ್ರೇಷ್ಠ, ಉತ್ತಮ, ಅತ್ಯುತ್ತಮವಾದಂಥ ಭಗವದ್ಗೀತೆ ಇಲ್ಲಿಂದ ಹೋಗಿರುವಂತಹದ್ದು, ಇಲ್ಲೇ ಇರುವಂತಹದ್ದು, ಎಲ್ಲದಕ್ಕೂ ಮೂಲ ನೆಲೆ, ಎಲ್ಲದಕ್ಕೂ ಮತ್ತಷ್ಟು ಬೆಲೆ ಕೊಡುವಂತಹದ್ದು ಈ ನನ್ನ ಸನಾತನ ಧರ್ಮದ, ನನ್ನ ರಾಷ್ಟ್ರ ಧರ್ಮದ ಭಗವದ್ಗೀತೆ. ನೀವೆಲ್ಲ ಈ ವಿಚಾರವನ್ನು ತಿಳ್ಕೊಳ್ಳೋಣ, ಭಗವದ್ಗೀತೆಯನ್ನು ಓದೋಣ, ಮತ್ತಷ್ಟು ಮಗದಷ್ಟು ಪ್ರಬುದ್ಧರಾಗೋಣ, ವಿಶ್ವಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ದಿವ್ಯ ಚೇತನಗಳಾಗೋಣ. ಸೊ ಇಷ್ಟನ್ನು ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ವೀರತನ, ಧೀರತನ, ಶೂರತವನ್ನು ಕೊಡುವುದರ ಜೊತೆಗೆ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಹಿಂದ್.